ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅಡುಗೆ ಮನೆಯಲ್ಲಿ ಇರುವಂತಹ ಪದಾರ್ಥಗಳಿಂದ ಒಂದು ಬ್ಯೂಟಿ ಟಿಪ್ಸನ್ನು ನಿಮಗೋಸ್ಕರ ತಂದಿದ್ದೀನಿ. ಅದರ ಜೊತೆ ನಾನು ಒಂದು ಟೊಮೆಟೊ ಹಣ್ಣನ್ನು ಸಹಿತ ಇಟ್ಟಿದ್ದೀನಿ. ಇದರ ಉಪಯೋಗವನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ. ಈಗ ನಾನು 1 ಸ್ಪೂನ್ನಷ್ಟು ಹಸಿ ಕಡಲೆ ಹಿಟ್ಟು ಬೇಸನ್ ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆನಂತರ 1 ಸ್ಪೂನ್ನಷ್ಟು ಗಟ್ಟಿಯಾದ ಮೊಸರನ್ನು ತೊಗೊಂಡಿದ್ದೀನಿ. ಆದಷ್ಟು ಗಟ್ಟಿಯಾದ ಮೊಸರನ್ನೇ ತೊಗೊಳ್ಳಿ, ಅಂದರೆ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಇರಬೇಕು ನಮ್ಮ ಈ ಕಲಸಿದ ಮಿಶ್ರಣ, ಅಂದರೆ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ನೋಡಿರಿ, ನಾನು ಒಂದು ಕೈಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸೋಪಿನ ಬದಲಾಗಿ ಇದನ್ನೇ ನಾನು ಉಪಯೋಗ ಮಾಡೋದು ಜಾಸ್ತಿ. ಒಂದು ಸಲ ನೀವು ಈ ರೀತಿ ಅಪ್ಲೈ ಮಾಡಿ ನೋಡಿ, ನಿಮಗೆ ಇದರ ರಿಸಲ್ಟ್ ಏನಂತ ಗೊತ್ತಾಗುತ್ತೆ. ಸಾಫ್ಟ್ ಆಗುತ್ತೆ, ಮುಖ ಗ್ಲೋ ಆಗುತ್ತೆ, ಚೆನ್ನಾಗಾಗುತ್ತೆ. ನೀವು ಹೊರಗಡೆ ಎಲ್ಲಾದರೂ ಫಂಕ್ಷನ್ಗೆ ನಾರ್ಮಲ್ಲಾಗಿ ಹೊರಗಡೆ ಮಾರ್ಕೆಟ್ಗೆ ಹೋಗುವಾಗ ಕ್ರೀಮ್ ಹಚ್ತಿರ್ತೀರಿ. ಅದಕ್ಕಿಂತ ಮೊದಲು ಈ ರೀತಿ ಮುಖಕ್ಕೆ ಹಸಿ ಕಡಲೆ ಹಿಟ್ಟು ಮತ್ತು ಮೊಸರಿನಿಂದ ಈ ರೀತಿ ಮುಖಕ್ಕೆ ಅಪ್ಲೈ ಮಾಡಿ 15ರಿಂದ 20 ನಿಮಿಷಗಳ ಕಾಲ ಬಿಟ್ಟು ಸ್ವಲ್ಪ ಡ್ರೈ ಆದ ನಂತರ ಮುಖವನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಮುಖ ತೊಳೆದ ನಂತರ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅಂತ. ಚೆನ್ನಾಗಾಗುತ್ತೆ, ಮುಖ ಸಾಫ್ಟ್ ಆಗುತ್ತೆ. ನಾನಂತೂ ಇದನ್ನು ಜಾಸ್ತಿ ಉಪಯೋಗ ಮಾಡ್ತೀನಿ. ಮೊಸರು ಇಲ್ಲದ ಪಕ್ಷದಲ್ಲಿ ಈ ಟೊಮೆಟೊ ರಸವನ್ನು ಸಹಿತ ನಾವು ಹಸಿ ಕಡಲೆ ಹಿಟ್ಟಿನೊಂದಿಗೆ ಮಿಶ್ರಣ ಮಾಡಿ ಹಚ್ಕೋಬೋದು ನೋಡಿರಿ ಮುಖಕ್ಕೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್.